ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ಸ್ಯಾಟರ್ಡೆ ಮಾರ್ನಿಂಗು ಏನಿಷ್ಟು ಫ್ರೀಯಾಗಿ ಕೂತಿದ್ದೀನಿ ಅಂದ್ಕೋಬೇಡಿ. ಕೆಲಸ ಇದೆ, ಕೆಲಸ ಮಾಡಬೇಕು. ಮೋಟ್ರ್ ಆನ್ ಮಾಡ್ಕೊಂಡಿದ್ದೆ ನೀರು ಇದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಆಗಿದೆ ಹೆಚ್ಚು ಕಡಿಮೆ. ಕಸ ಗುಡಿಸಿ ನೆಲ ಒರೆಸಿದ್ದೀನಿ, ಒಂದು ರಂಗೋಲಿನೂ ಹಾಕ್ಕೊಂಡಿದ್ದೀನಿ. ಈಗ ಅನ್ನ ಸಾಂಬಾರು ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಹಲಸಿನಕಾಯಿ ಹುಳಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹಲಸಿನಕಾಯಿ ಕೊಟ್ಟಿದ್ರು ಆಂಟಿ, ಹೆಚ್ಚಿಟ್ಟಿದ್ದೀನಿ. ಅದಕ್ಕೆ ಹಲಸಿನಕಾಯಿ ಹುಳಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸ್ವಲ್ಪ ಹಲಸಂಡೆ ಕಾಳು ಮತ್ತು ಹಲಸಿನಕಾಯಿನ ರಾತ್ರಿನೇ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೆ, ಬೆಳಗ್ಗೆ ಆಗೋಲ್ಲ ಅಂತ. ಕಟ್ ಮಾಡೋಕ್ಕೆ ಹೋಗಿ ಕೈನೂ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಇದಕ್ಕೆ ಹಲಸಿನಕಾಯಿ ಹುಳಿಗೆ ನೀರಲ್ಲಿ ಹಾಕಿ ಇಟ್ಟಿದ್ದೆ, ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ರಾತ್ರಿನೇ ಕಟ್ ಮಾಡಿ. ಈಗ ಹಲಸಂಡೆ ಕಾಳನ್ನ ನೆನೆಸಿಟ್ಟಿದ್ದೆ, ತೋರಿಸ್ತೀನಿ ಅಂದರೆ ಈ ಥರದ ಹಲಸಂಡೆ ಕಾಳು, ಟೊಮ್ಯಾಟೊ, ಇದು ಕರಿಬೇವಿನ ಸೊಪ್ಪು ನನ್ನ ಕೈ ತೋಟದ್ದು ತಗೊಂಬಂದೆ, ಚೆನ್ನಾಗಿರುತ್ತೆ ಅದನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ. ಈ ಸ್ವಲ್ಪ ಪನ್ನೀರ್ ಇತ್ತು, ನನ್ನ ಮಗನಿಗೆ ಗೊತ್ತಿಲ್ಲ, ಮಕ್ಕಳು ಪ್ರೋಟೀನ್ ಅಂತಾರೆ. ಅದಕ್ಕೆ ಪನ್ನೀರ್ನ ಏನಾದರೂ ಫ್ರೈ ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಇಟ್ಟಿದ್ದೀನಿ. ಸಾಂಬಾರು ಈರುಳ್ಳಿ ತೆಗೆದಿಟ್ಕೊಂಡಿದ್ದೀನಿ, ಸ್ವಲ್ಪ ಬಿಡಿಸಿಟ್ಟಿದ್ನಲ್ಲ ಅದು ಹಾಕ್ಕೊಂಡಾಗುತ್ತೆ ಅಂತ. ನೋಡಿ, ಹಲಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೇಗ ಆಗುತ್ತೆ ಹುಳಿ ಆದರೆ ಅಂತ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕೋಣ, ಬೇಗ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು ಪುಟಾಣಿ ರಂಗೋಲಿ ಹಾಕ್ಕೊಂಡಿದ್ದೆ, ತೋರಿಸ್ತೀನಿ ಬನ್ನಿ ನೋಡಿ. ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ಹಲಸಂಡೆ ಕಾಳು ಮತ್ತು ಹಲಸಿನಕಾಯಿ ಎರಡೂ. ಅಂದರೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು, ಇವನು ಜಾಸ್ತಿ ಏನು ತಿನ್ನೋಕೆ ಇಷ್ಟಪಡೋದಿಲ್ಲ ನನ್ನ ಮಗ, ಹಾಗಾಗಿ ಇನ್ನೊಂದು ದಿನ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಇದು ಹಲಸಂಡೆ ಕಾಳು, ಅದು ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ, ತುಂಬ ಸಾಂಬಾರು ಗಟ್ಟಿ ಆದ್ರೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ಈ ಥರ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಅನ್ನ ಸಾರು ಮಾಡಿಬಿಟ್ರೆ ಮುದ್ದೆ ಮಾಡ್ಕೋತೀನಿ, ಮಧ್ಯಾಹ್ನ ಅನ್ನ ಸಾರು ತಿನ್ಕೊಳ್ಳೋದು, ನಾನು ಮೊಸರನ್ನ ತಿನ್ಕೋತೀನಿ ಮಧ್ಯಾಹ್ನಕ್ಕೆ. ಅವನಿಗೆ ರಾತ್ರಿಗೆ ಚಪಾತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಅದಕ್ಕೆ ಹುಳಿ ಮಾಡ್ತೀನಿ. ಬಸ್ಸಾರನ್ನ ಮಂಡೇ ಯಾವತ್ತಾದರೂ ಮಾಡೋಣ, ಅಥವಾ ನೋಡೋಣ. ಈ ಸಾಂಬಾರು ಖಾಲಿ ಆಯಿತು ಅಂದರೆ ನಾಳೆಗೆ ಮಾಡ್ತೀನಿ, ಇಲ್ಲ ಸಾಂಬಾರು ಖಾಲಿ ಆಗಲಿಲ್ಲ ಅಂತಂದರೆ ಮಂಡೆಗೆ ಬಸ್ಸಾರು ಮಾಡ್ಕೊಳ್ಳೋಣ ಅಂತ ಫ್ರಿಜ್ಜಿಗೆ ಇಡ್ತಾಯಿದ್ದೀನಿ. ಹಲಸಿನಕಾಯಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ, ಕಪ್ಪುಗಾದರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಹಾಗಾಗಿ ಇಷ್ಟೇ ಸಾಕು ನಮಗೆ ಇಬ್ಬರಿಗೆ. ಜಾಸ್ತಿ ಆದ್ರೂ ಸಾಂಬಾರು ಉಳಿದ್ರೂ 2 ದಿನ 3 ದಿನ ತಿನ್ನೋದಕ್ಕಾಗಲ್ಲ. ಅದೇನಿದ್ರು ಒಂದಿನ, ಅದರಲ್ಲೂ 1 ಟೈಮ್ ತಿನ್ನೋದಕ್ಕೆ ಇಷ್ಟಪಡ್ತಾನೆ ಅಷ್ಟೇ. 2 ಟೈಮ್ ಕೊಟ್ಟರೆ ಅದು ಬೇಜಾರು ಮಾಡ್ಕೋತಾನೆ. ಹಾಗಾಗಿ ನಾನು ಇಷ್ಟೇ ಮಾಡೋಣ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ ಸಾಂಬಾರು ಮಾಡಿದ್ಮೇಲೆ, ರೆಸಿಪಿ ಏನು ತೋರ್ಸೋಕೆ ಹೋಗಲ್ಲ, ಯಾಕೆಂದರೆ ನನ್ನ ಎಷ್ಟೊಂದು ಸಲ ತೋರಿಸಿದ್ದೀನಿ ಹಲಸಿನಕಾಯಿ ರೆಸಿಪಿನ. ಬೇಕು ಅಂದರೆ ಇಂಟ್ರೆಸ್ಟ್ ಇದ್ದರೆ ನಾನು ಹಳೆ ವಿಡಿಯೋದಲ್ಲಿ ನೀವು ಒಮ್ಮೆ ಚೆಕ್ ಮಾಡ್ಕೋಬೋದು. ಒಗ್ಗರಣೆಗೆ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ತೊಳೆದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರ್ನ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅವನಿಗೆ ಫ್ರೈ ಮಾಡ್ಕೊಡೋಣ ಚೂರು ಅಂತ ಅಂದ್ಬಿಟ್ಟು. ಪೂಜೆಗೆ ಒಂದು ತೆಂಗಿನಕಾಯಿ ಸುಲ್ಕೊಡು ಅಂತ ಹೆಂಗೋ ಸುಲ್ಕೊಟ್ಬಿಟ್ಟು ಹೋದ. ಇದು ಮೊಸರು, ನನಗೆ ಮೊಸರನ್ನ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ. ಅವನು ಸ್ವಲ್ಪ ತಿಂತಾನೆ, ನಿನ್ನೆ ಮಾಡಿಟ್ಟೋಗಿದ್ದೆ ತಿಂದಿದ್ದ, ಹಾಗಾಗಿ ಚೂರು ಒಗ್ಗರಣೆ ಹಾಕ್ಬಿಟ್ಟು ಮೊಸರನ್ನ ಕಲಸಿಟ್ಟೋದ್ರೆ ತಿಂತಾನೆ. ಈಗ ಬಿಸಿಲಿಗೆ ಮಧ್ಯಾಹ್ನ ಟೈಮ್ ಬೇಕು ಅನಿಸುತ್ತೆ, ಹಾಗಾಗಿ ಸ್ವಲ್ಪ ರೆಡಿ ಮಾಡಿಟ್ಟಿದ್ದೀನಿ. ಬಸ್ಸಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹಲಸಿನಕಾಯ್ದು ಸ್ವಲ್ಪ ಹುಚ್ಚೆಳ್ಳು ಪುಡಿ ಎಲ್ಲ ಹಾಕ್ಬಿಟ್ಟು, ಅದಕ್ಕೆ ಅಮ್ಮ ಮಾಡ್ತಿದ್ರು ಅವಾಗ, ಹುಚ್ಚೆಳ್ಳು ಹುರಿದ್ಬಿಟ್ಟು ಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕೋರು. ಇದು ಸ್ವಲ್ಪ ನೀರಲ್ಲಿ ನೆಂದರೆ ಸಾಕು ಉರಿ ಶುರುವಾಗ್ತಿದೆ. ಚಾಕಲ್ಲಿ ಕಟ್ ಮಾಡ್ಕೊಂಡಿದ್ದು ತೆಗಿಬೇಕು. ಕಡೆ ಸಾಂಬಾರಿಗೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಅವನು ಕಾಫಿ ಕುಡಿತಾನೆ ಅಂದ್ಬಿಟ್ಟು ನಾನು ಹಾಲು ಜಾಸ್ತಿ ಕಾಯಿಸ್ದೆ, ಅವನು ಕುಡಿಲಿಲ್ಲ, ಹಾಗೆ ಹೊಟ್ಟೋದ. ನಂಗೆ ಬೇಡ ಅಂದ್ಕೊಂಡು ಕಾಫಿ ಏನು ಬೇಡ ಅಂತ ಅಂದ್ಬಿಟ್ಟು. ಒಂದೊಂದು ದಿನ ಕೇಳ್ತಾನೆ, ಜಿಮ್ಮಿಗೆ ಹೋಗುವಾಗ ಒಂದೊಂದು ದಿನ ಕೇಳಲ್ಲ. ನಮ್ದು ಯಾಕೋ ಕೆಟಲ್ಲು ನೀರು ಕಾಯಿಸೋದು ಕೆಟ್ಟೋಗ್ಬಿಟ್ಟಿದೆ, ಹಾಗಾಗಿ ಯಾಕೆ ಗೊತ್ತಿಲ್ಲ ಆನ್ ಆಗ್ತಿಲ್ಲ, ಅದೊಂಚೂರು ತೋರಿಸ್ಕೊಬರ್ಬೇಕು. ಅದಕ್ಕೆ ನಾನು ಪಾತ್ರೆ ಎಲ್ಲ ಕಾಯಿಸ್ಕೊಂಡು ಕುಡ್ದಿದ್ದಾಯ್ತು. ಇವತ್ತು ಬಿಸಿ ನೀರು, ಅದೇನೋ ಕೆಟಲಲ್ಲಿದ್ದರೆ ಪದೇ ಹೋಗ್ತೀನಿ
ಕೆಟಲಲ್ಲಿದ್ದಾಗ ಯಾವಾಗಲೂ ಪದೇ ಪದೇ ಹೋಗೋದು, ಬಿಸಿ ನೀರು ಹಾಕ್ಕೊಳ್ಳೋದು ಗ್ಲಾಸಿಗೆ ಅಥವಾ ಇದಕ್ಕೆ ಕುಡಿಯೋದು ಆ ಥರ ಮಾಡ್ಕೋತಿದ್ದೆ. ಈಗ ಆ ಪಾತ್ರೆಯಲ್ಲಿ ಅದಕ್ಕೆ ಕಾಯಿಸಿ ಸ್ವಲ್ಪ ಟೈಮಿಗೆ ತಣ್ಣಗಾಗ್ಬಿಡುತ್ತೆ. ಮತ್ತೆ ಮತ್ತೆ ಬಿಸಿ ಮಾಡ್ಕೋಬೇಕು ಅಂತ ಅನ್ಸುತ್ತೆ. ಹಂಗಾಗಿ ಕುಡಿಲಿಕ್ಕೆ ಮನಸ್ಸಾಗಲ್ಲ. ಆದರೂ ಜಾಸ್ತಿ ನೀರು ಕುಡಿಬೇಕು, ಡಿಹೈಡ್ರೇಟ್ ಆಗ್ತೀವಿ ಅಂತ ಅಂದ್ಬಿಟ್ಟು ಪದೇ ಪದೇ ಅಡುಗೆ ಮನೆಗೆ ಬಂದಾಗೆಲ್ಲ ನೀರು ಕುಡಿಯೋ ಅಭ್ಯಾಸನ ಮಾಡ್ಕೊಂಡು, ನೀವು ಅಷ್ಟೇ ಎಲ್ಲಂದ್ರಲ್ಲಿ ಬಾಟಲಲ್ಲಿ ತುಂಬಿಸಿಟ್ಕೊಳ್ಳೋದನ್ನು ರೂಢಿ ಮಾಡ್ಕೊಳ್ಳಿ. ಅವಾಗ ನೆನಪಾದಾಗೆಲ್ಲ ನೀರು ಕುಡಿಬೋದು. ಹೇರ್ ಕಟ್ ಹೇಗಿದೆ ಅಂತ ಹೇಳಿ, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು ನನ್ನ ಮಗ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಚೆನ್ನಾಗಿ ಕಾಣ್ತಿದೆ ಡಿಫ್ರೆಂಟಾಗಿ ಅಂತ. ವಿಡಿಯೋದಲ್ಲಿ ನೋಡಿದವ್ರಿಗೆ ಗೊತ್ತಿರುತ್ತೆ ಹೇಗೆ ಕಾಣ್ತೀನಿ ಅಂತ ಅಂದ್ಬಿಟ್ಟು. ನಾನು ಒಂದು ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿದೆ ನನಗೇನೋ. ನಿಮ್ಗೆ ಹೇಗೆ ಅನ್ನಿಸ್ತೆ ಅಂತ ಹೇಳಿ. ಪಟ 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 ಅಂತ ಮಾತಾಡಿ ಬ್ಯಾಕೆನೇ ಆಗ್ಬಿಡ್ತು. ಸ್ವಲ್ಪ ನೀರು ಕುಡಿದು ಕುತ್ಕೊಂಡಿದ್ದೀನಿ. ವಿಜಲ್ ಆದಮೇಲೆ ಸ್ನಾನಕ್ಕೆ ಹೋಗೋಣ ಸ್ಟವ್ ಆಫ್ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಮಗನ ರೂಮ್ ಖಾಲಿ ಎಲ್ಲ ಬೆಡ್ಶೀಟೆಲ್ಲ ಮಾಡಿಸಿ ಇಟ್ಬಿಟ್ಟು ಹೋಗಿದ್ದಾನೆ. ನಾನು ಬೈತೀನಿ ಅಂತ ಹೇಳ್ಬಿಟ್ಟು ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿದ್ದೀನಿ. ಇನ್ನೇನು ಸ್ನಾನ ಪೂಜೆ ಒಂದು ಮಾಡಿದ್ರೆ ಆಯಿತು. ಹೂವು ಇದೆ ನನ್ನ ರೂಮಲ್ಲೂ ಕ್ಲೀನಾಗಿಲ್ಲ. ಬೆಡ್ ಕವರೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದೀನಿ. ಕೊಟ್ಟು ಹೋಗಿದ್ದೆ, ನಿನ್ನೆ ತರಿಸಿದ್ದೆ ನಾನು ಹೂವು. ಕುಕ್ಕರ್ ಕೂಗ್ತು ಆಫ್ ಮಾಡಿಬಿಟ್ಟು ಮ್ಯಾಟ್ಸ್ ಎಲ್ಲ ತೊಳೆದಾಕಿದ್ದೆ. ಅದನ್ನು ಸ್ವಲ್ಪ ಒಣಗಾಕಬೇಕು. ಅದಕ್ಕೆ ಹೂವು ಹಾಕ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ. ನನಗೆ ಫೋನ್ ಬಂತು, ಹಾಗಾಗಿ ನಾನು ಫೋನ್ ಮಾತಾಡಿಕೊಂಡೆ ಮ್ಯಾಟೆಲ್ಲ ಒಣಗಾಕ್ಬಿಟ್ಟು ಬಂದೆ. ರಂಗೋಲಿ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ. ಏನೋ ಗೊತ್ತಿಲ್ಲ, ಇವತ್ತು ನನಗೆ ಇಷ್ಟ ಆಯಿತು. ಸುಮ್ಮನೆ ಯಾವುದೋ ಒಂದು ಗೆಸ್ಟ್ ಮಾಡ್ಕೋತೀನಿ, ಇನ್ಯಾವುದೋ ಬಿಡಿಸ್ಕೋತೀನಿ. ಮ್ಯಾಟು ಸ್ವಲ್ಪ ಬಿಸಿಲು ಹತ್ತಿದ್ರೆ ಬೇಗ ಒಣಕೊಳ್ಳುತ್ತೆ. ಹಾಗಾಗಿ ಅಲ್ಲಿ ಹಗ್ಗದ ಮೇಲೆ ಹಾಕ್ತೆ. ಇಲ್ಲಿ ನಮ್ಮನೆ ಸೈಡ್ ಹಾಕಿದ್ರೆ ಬಿಸಿಲು ಕಡಿಮೆ, ಮ್ಯಾಟ್ಸ್ ಒಣಗಲ್ಲ. ಮಗಂಗೆ ಹೇಳ್ಬೇಕು ಎತ್ತಾಕ್ಬಿಡು ಅಂತ ಅಂದ್ಬಿಟ್ಟು. ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಒಣ್ಕೊಂಬಿಡುತ್ತೆ. ಅಡುಗೆ ರೆಡಿ ಆಯಿತು. ಅವನಿಗೂ ಹಾಕ್ಕೊಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಸಾಂಬಾರಿದೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ ಅಷ್ಟೇ. ನಾನು ಸ್ವಲ್ಪ ಅನ್ನ ಸಾರು ತಿನ್ಕೊಂಡಿದ್ದೆ. ಪನ್ನೀರ್ ಫ್ರೈ ಇನ್ನೊಂದು ಸ್ವಲ್ಪ ಇದೆ ಅಂದರೆ ನನ್ನ ಮಗನ ಫ್ರೆಂಡಿಗೆ ಹಾಕ್ಕೊಟ್ಟಿದ್ದೆ. ಇದು ನನ್ನ ಮಗನಿಗೆ ಅಂತ ತೆಗೆದಿಟ್ಟಿದ್ದೀನಿ. ಅವ್ನು ಜಿಮ್ಮಿಂದ ಇವಾಗ ಬಂದ. ಅವ್ನನ್ನು ಡ್ರಾಪ್ ಮಾಡಿಬಿಟ್ಟು ಬಂದು ಆಮೇಲೆ ಊಟ ಮಾಡ್ಕೋತಾನೆ. ಇದು ನನಗೆ ಮೊಸರನ್ನ ಮಧ್ಯಾಹ್ನಕ್ಕೆ ಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ನಲ್ಲ ಅದು. ಅವನಿಗೆ ಸ್ವಲ್ಪ ಅನ್ನ ಮತ್ತೊಂದು ಸ್ವಲ್ಪ ಮೊಸರನ್ನೂ ಕಲಸಿಟ್ಟಿದ್ದೀನಿ. ಅವ್ನು ಯಾವ್ದು ಬೇಕೋ ಅದನ್ನು ಹಾಕ್ಕೊಂಡು ತಿಂತಾನೆ. ಮಧ್ಯಾಹ್ನ ಮೊಸರನ್ನ ತಿನ್ಕೋತಾನೆ. ಇವಾಗ ಅನ್ನ ಸಾರು ತಿನ್ಕೋಬೋದು. ಅದು ಅವ್ನಿಗೆ ಬಿಟ್ಟಿದ್ದು. ಅದಕ್ಕೆ ರೆಡಿ ಮಾಡಿಟ್ಬಿಟ್ಟು ಹೊರಟೆ. ಈ ಥರ ಪೂಜೆ ಮಾಡ್ಕೊಂಡಿದ್ದೆ. ಬಾಳೆಹಣ್ಣು ತೊಗೊಂಬ ಅಂದರೆ ಬಾಳೆಹಣ್ಣು ತಂದಿದ್ದೆ. ಅದನ್ನೇ 2 ಇಟ್ಬಿಟ್ಟು ಒಂದು ಕಾಯಿ ಸುಲಿಸ್ಕೊಂಡಿದ್ನಲ್ವ ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಶನಿವಾರ ಅಂದರೆ ಏನೋ ಒಂಥರ ನನಗೆ ಪಾಸಿಟಿವ್ ವೈಬು, ಖುಷಿ ಇರುತ್ತೆ. ಏನೋ ಎನರ್ಜಿ ಬಂದುಬಿಡುತ್ತೆ ಪೂಜೆ ವಾರ ಅಂದ್ಕೊಂಡು. ಶನಿವಾರ ನಾನು ನಿಮ್ಗೆಲ್ರಿಗೂ ಗೊತ್ತಿರೋ ಥರ ಹಳೆ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ, ತುಳಸಿ ಮಾಲ ಹಾಕ್ಕೊಂಡು ಆಮೇಲೆ ಶ್ರೀಗಂಧ ಇಟ್ಕೋತೀನಿ. ಬೇಗ ರೆಡಿಯಾಗಿ ಟೈಮ್ ಆಯಿತು ಅಂದ್ಬಿಟ್ಟು ನನ್ನ ಮಗನ ಹತ್ರನೇ ಡ್ರಾಪ್ ಹಾಕಿಸ್ಕೊಂಡೆ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೇಗೆ ಕಾಣ್ತಿದೆ ನನ್ನ ಗಂಧದ ತಿಲಕ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ಮನೆಗೆ ಬಂದೆ. ಕೈ ಮುಖ ತೊಗೊಂಡು ಫ್ರೆಶ್ ಅಪ್ ಆಗಿ ಕಾಫಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಾಲು ಕಾಯಿಲೆ ಕಟ್ಟಿದ್ದೀನಿ. ಯಾಕೋ ತಲೆನೋವು ಅಂತ ಅವನಿಗೆ ಸ್ವಲ್ಪ ಕಾಫಿ ಬೇಕು ಅಂತ ಮಾಡ್ಕೊಳ್ಳೋಣ ಅಂತ. ಎಷ್ಟು ತುಂಬಿದೆ ಅಂತ ಬೆಳಗ್ಗೆಯಿಂದ. ಇದೊಂದೇ ಒಂದು ಲಂಚ್ ಬಾಕ್ಸು. ಇನ್ನೆಲ್ಲ ಪಾತ್ರೆ ತುಂಬಿಸಿಟ್ಟಿದ್ದಾನೆ, ಇವಾಗ ತೊಳಿಬೇಕು. ಹಾಗೆ ಲ್ಯಾಬಿಂದ ಬರ್ತಾ ತರಕಾರಿ ಅಂಗಡಿಗೆ ಹೋಗಿದ್ವಿ. ಸ್ವಲ್ಪ ಮನೆಗೆ ರೇಷನ್ ಬೇಕಿತ್ತು, ಬೇಳೆ ಬೆಲ್ಲ ಎಲ್ಲ ಹಬ್ಬಕ್ಕಲ್ವ. ಹಬ್ಬದ ಟೈಮಲ್ಲಿ ತೊಗೊಂಡ್ರೆ ಫುಲ್ ರಶ್ ಇರುತ್ತೆ. ಕೆಲವೊಂದು ಮನೇಲಿರುತ್ತೆ. ನನಗೆ ಖಾಲಿ ಆಗಿದ ತಕ್ಷಣ ತೊಗೊಂಬಂದು ಇಟ್ಕೊಂಡೆ ಅಭ್ಯಾಸ. ಖಾಲಿ ಆದಾಗ ಓಡೋಗಿ ತೊಗೊಂಬರೋಕ್ಕಾಗಲ್ಲ. ಹಾಗಾಗಿ ನಾನು ಫಸ್ಟೇ ತಂದಿಟ್ಕೊಬಿಡ್ತೀನಿ. ಯಾವ್ದು ಖಾಲಿ ಆಗಿರುತ್ತೆ ಅಂತ ಬರ್ಕೊಂಬಿಡ್ತೀನಿ. ಕಿಚನಲ್ಲಿ ಬರೆದಿಟ್ಕೊಂಡು ತೊಗೊಂಬಂದು ಇಟ್ಕೊಳ್ಳೋ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಹಾಗೆ ತರಕಾರಿನೂ ತೊಗೊಂಡು ಅವನು ನನ್ನ ಕರ್ಕೊಂಡು ಬಂದ. ಅವನಿಗೆ ಸ್ವಲ್ಪ ಕಾಫಿ ಕೊಟ್ಟು ನಾನು ಉಪ್ಪಿಂದು ಬಾಕ್ಸ್ ಎಲ್ಲ ತೊಳ್ಕೊಬೇಕಿತ್ತು. ಸ್ವಲ್ಪ ಇತ್ತು, ಅದನ್ನು ಬೇರೆ ಬೌಲಿಗೆ ಹಾಕ್ಬಿಟ್ರು ತೊಳೆದಿಟ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಮೊದಲು ಕಾಫಿ ಕೊಡ್ತಾಯಿದ್ದೀನಿ. ಆಮೇಲೆ ಅದು ಪಾತ್ರೆ ಮತ್ತು
ಪಿಂಗಾಣಿ ಬೌಲ್ಗಳಿದಾವಲ್ಲ ಅವನ್ನೆಲ್ಲ ತೊಳೆದಿಟ್ಕೊಳಕ್ಕೆ ಹೆಲ್ಪ್ ಆಗುತ್ತೆ. ನನಗೂ ಒಂದು ಕೆಲಸ ಇದೆ ಅವನಿಂದ. ಗಿಡಕ್ಕೆ ನೀರು ಹಾಕಿರಲಿಲ್ಲ, ಬೆಳಗ್ಗೆ ಹೇಳಿದ್ದೆ, ಬೆಳಗ್ಗೆನೇ ಮರ್ತುಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ಕಾಫಿ ಕುಡಿದ್ಬಿಟ್ಟು ಹಾಕ್ಬಿಟ್ಟು ಬಾ ಅಂದೆ. ಅವ್ನಿಗೆ ಸಿಕ್ಕಾಪಟ್ಟೆ ತಲೆನೋವಂತೆ. ಕಾಫಿ ಮೇಲೆ ಕುಡಿದ್ಬಿಟ್ಟು ಬಂದೆ ಹಾಕಪ್ಪ ಅಂತ ಹೇಳ್ಬಿಟ್ಟು ನಾನು ನನ್ನ ಕೆಲಸ ಮಾಡ್ಕೊಳಕ್ಕೆ ಬಂದೆ. ಮೊದಲು ಪಾತ್ರೆ ತೊಳಿಬೇಕು, ಆಮೇಲೆ ಮಿಕ್ಕಿದ ಕೆಲಸ ಇನ್ನೂ ಸ್ವಲ್ಪ ಕೆಲಸ ಇದೆ. ತರಕಾರಿ ಎಲ್ಲ ತೊಳೆದು ಅದನ್ನು ಕ್ಲೀನ್ ಮಾಡಿ ಬೇರೆ ಸಪ್ರೇಟ್ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಅವನು ಕಾಂತಾರ ಮೂವಿ ಬರ್ತಿತ್ತು, ಅದನ್ನು ನೋಡಿಕೊಂಡು ಕಾಫಿ ಕುಡ್ಕೊಂಡು ಆಮೇಲೆ ಎದ್ದೋದ ಕೆಲಸಕ್ಕೆ. ಸಪ್ಪಗಿದ್ನಲ್ಲ ಅಂತ ಅಂದ್ಬಿಟ್ಟು ತಮಾಷೆ ಮಾಡ್ತಿದ್ದೆ ಅಷ್ಟೇ. ನೋಡಿ ಈ ಥರ ಎಲ್ಲ ಉಪ್ಪಿತ್ತಲ್ಲ ಅದನ್ನೆಲ್ಲ ತೆಗೆದಿಟ್ಬಿಟ್ಟು ಬೇರೆ ಬೌಲಿಗೆ ತೊಳೆದ್ಬಿಟ್ಟು ನೀರು ಸೋರ್ಕೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲೇ ಶೆಲ್ಫ್ ಮೇಲೆ ನಾವು ಹಾಕ್ಕೊಂಡಿದ್ದೆ. ಅವ್ನು ಹಿಂದೆ ನೀರು ಹಾಕಕ್ಕೆ ಹೋಗಿದ್ದ, ಕಾಣುತ್ತೆ ಕಿಚನ್ ಕಿಟಕಿಯಿಂದ. ಅದಕ್ಕೆ ಮಾತಾಡ್ತಿದ್ದೆ. ಈಗ ಸ್ವಲ್ಪ ಕಾಫಿ ಕುಡಿದ್ಮೇಲೆ ಸ್ವಲ್ಪ ಶಕ್ತಿ ಬಂದಂಗಾಗಿದೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ ಇದು? ಹಂಗೆ ಚಂಬಿಡ್ಕೊಂಡು ನಿಂತ್ಕೊಂಡವನೆ ಮಗ. ನೀರ್ ಹಾಕಕ್ ಹೋಗೈತೆ ಪಾಪ ಬಿಸಿಲಲ್ಲಿ. ಆನ್ ಮಾಡು, ಬಂದು ಮೋಟ್ರ್ ಆನ್ ಮಾಡು. ಕಾಂತಾರ ಮೂವಿದು ಕಾಮಿಡಿ ಸೀನ್ ನೋಡ್ಕೊಂಡು ನಗಾಡ್ತಿದ್ದ. ನಾನು ಸ್ವಲ್ಪ ಕಡಲೆಬೀಜ ಎಲ್ಲ ತಂದಿದ್ನಲ್ಲ ಅದನ್ನು ಕ್ಲೀನ್ ಮಾಡಿ ಹಾಗೆ ಬಾಕ್ಸಿಗೆ ಹಾಕಿಟ್ಕೋತಾ ಇದ್ದೆ. ತೊಳೆದಿಟ್ಟಿದ್ದೆ ಬಾಕ್ಸ್ನ, ಅದಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ. ಇನ್ನು ತರಕಾರಿ ಎಲ್ಲ ತೊಳೆದಿಟ್ಕೋಬೇಕಿತ್ತು. ಜಸ್ಟ್ ಕಡಲೆಬೀಜ ಎಲ್ಲ ಕಲ್ಲೆಲ್ಲ ಇರುತ್ತೆ ಕೆಲವೊಮ್ಮೆ, ಆಮೇಲೆ ಉಳ್ತೋಗಿರೋದೆಲ್ಲ ಇರುತ್ತೆ. ಅದಕ್ಕೆ ಅದನ್ನು ಕ್ಲೀನ್ ಮಾಡ್ಕೋತಾ ಇದ್ದೆ. ಆಮೇಲೆ ತರಕಾರಿನೂ ಅಷ್ಟೇ ಎಲ್ಲ ಕವರ್ಗೆ ಹಾಕಿಟ್ಕೋತಾ ಇದ್ದೀನಿ, ಅಂದರೆ ಅಲ್ಲಿಗೆ ತೊಗೊಂಡೋಗ್ಬೇಕಲ್ಲ ಒಳಗಡೆ ಅಡುಗೆ ಮನೆಗೆ ತೊಳೆಯೋದಕ್ಕೆ. ಅದಕ್ಕೆ ಆಮೇಲೆ ಸ್ವಲ್ಪ ಹಸಿ ಬಟಾಣಿ ತಂದಿದ್ದೆ, ಅದನ್ನು ಬಿಡಿಸಿಟ್ಕೋತಾ ಇದ್ದೀನಿ. ಬಿಡಿಸಿ ಇಟ್ಕೊಂಡ್ಬಿಟ್ರೆ ನನಗೆ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಬೇರೆ ಕವರೆಲ್ಲ ಹಾಕಿಟ್ಕೋತೀನಿ. ಫ್ರೀಝರಲ್ಲಿ ಹಾಕಿಟ್ಕೊಂಡ್ರೆ ಬೆಸ್ಟು. ಕಡಲೆಬೀಜನೂ ಅಷ್ಟೇ ಕ್ಲೀನ್ ಮಾಡಿದ್ಮೇಲೆ ನಾನು ಫಿಲ್ ಮಾಡ್ಕೊಳೋದು. ಯಾವುದಾದ್ರೂ ಅಷ್ಟೇ ಕಾಳು ಬೇಳೆ ಎಲ್ಲ ತಂದಿದ್ದು ಹಾಗೆ ಸುರಿದಿಟ್ಕೊಳ್ಳಲ್ಲ. ಎಲ್ಲದನ್ನು ಕ್ಲೀನ್ ಮಾಡಿ ನೋಡಿ ಕ್ಲೀನ್ ಮಾಡಿ, ಕೆಲವೊಂದು ತೊಳೆಯೋದಿರುತ್ತಲ್ಲ ಅದನ್ನೆಲ್ಲ ತೊಳೆದು ಕ್ಲೀನಾಗಿ ಬಟ್ಟೆಲೆಲ್ಲ ಹಾರಾಕ್ಬಿಟ್ಟು ಇದು ಮಾಡ್ತೀನಿ. ಇವಾಗ ನೋಡಿ ಅದು ಜಾರೆಲ್ಲ ಸ್ವಲ್ಪ ನೀರು ಡ್ರೈನ್ ಆಗಿತ್ತು, ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಜಾರ್ ತೊಳೆದಿಟ್ಟಿದ್ನಲ್ಲ ಈಗ ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ಹಬ್ಬದ ಕ್ಲೀನಿಂಗಲ್ಲಿ ಇದು ಒಂದು ಪ್ರೋಸೆಸ್ಸು. ನಾನು ಪೂರ್ತಿ ವೀಡಿಯೋ ತೋರಿಸಿಲ್ಲ, ಕ್ಲೀನಿಂಗ್ದೆಲ್ಲ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಮೇಲೆ ಅಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಡೀಪ್ ಕ್ಲೀನ್ ಏನು ಮಾಡ್ಕೊಂಡಿರಲಿಲ್ಲ. ಜಸ್ಟು ಏನು ಡೈಲಿ ಯೂಸ್ ಮಾಡ್ತಿದ್ನೋ ಅದು ಮುಟ್ಟಿ ಡಬ್ಬ ಎಲ್ಲ ಗಲೀಜಾಗಿತ್ತು, ಹಾಗಾಗಿ ಕ್ಲೀನ್ ಮಾಡ್ತಿದ್ದೇನೆ ಅಷ್ಟೇ. ಎಷ್ಟೊಂದು ಉಪ್ಪು ಉಳಿದಿದೆ, ಅರ್ಧ ನನಗೆ ಗೊತ್ತೇ ಇಲ್ಲ. ಖಾಲಿಯಾಗಿದೆ ಅಂದ್ಕೊಂಡು ಪ್ಯಾಕೆಟ್ ತೊಗೊಂಬಂದೆ. ಈಗ ನೋಡಿ ಇದೇ 3 ಪ್ಯಾಕೆಟಿಂದ 1 kg ಆಯಿತು. ಹಾಗೆ ಅದೇ ಚೀಲಕ್ಕೆ ಹಾಕಿಟ್ಬಿಟ್ಟೆ. ಉಪ್ಪಿನ ಚೀಲನೇ ಸಪ್ರೇಟ್ ಇಟ್ಕೊಂಡಿದ್ದೀನಿ, ಅಂದರೆ ನಮ್ಮ ಅಕ್ಕ ಮನೇಲಿ ಸ್ವಲ್ಪ ಉಳಿದಿತ್ತು ಅಂತ ಕೊಟ್ಟಿದ್ದರು. ಪುಡಿ ಉಪ್ಪಿತ್ತು, ಕಲ್ಲುಪ್ಪಿರಲಿಲ್ಲ, ಹಾಗಾಗಿ ಅದು ತೊಗೊಂಬಂದೆ. ಈಗ ಅದು ಫಿಲ್ ಮಾಡ್ಕೋತಾ ಇದ್ದೀನಿ. ಇವಾಗ ಪುಡಿ ಉಪ್ಪನ್ನು ಸೇರಿಸಿ ಹಳೇದೆಲ್ಲ ಇತ್ತಲ್ಲ ಅದನ್ನು ಹಾಕಿ ಫಿಲ್ ಮಾಡಿ ಎತ್ತಿಟ್ಕೊಂಡ್ರೆ ಬೆಸ್ಟು ಅಂತ ಅಂದ್ಬಿಟ್ಟು. ನಿಮ್ಮ ಮನೇಲೆಲ್ಲ ಹಬ್ಬದ ಕ್ಲೀನಿಂಗ್ ಆಗಿದೆಯಾ? ಹೇಗೆ? ಹಬ್ಬನೇ ಮುಗ್ದೋಗಿರುತ್ತೆ ನಾನು ವೀಡಿಯೋ ಹಾಕೋಷ್ಟರೊಳಗೆ ಅನ್ಕೋತೀನಿ. ಯಾಕೆ ಅಂದರೆ ಸ್ವಲ್ಪ ಕೆಲಸ ಇದೆ, ಲ್ಯಾಬಲ್ಲೂ ಕೆಲಸ ಇದೆ, ಮನೇಲೂ ಕೆಲಸ ಇದೆ. ಹಾಗಾಗಿ ನನಗೆ ಎಡಿಟ್ ಮಾಡೋದಕ್ಕೂ ಟೈಮ್ ಆಗ್ತಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕೂ ಟೈಮ್ ಆಗ್ತಿಲ್ಲ. ಅದಕ್ಕೆ ಇದು ಸ್ವಲ್ಪ ಉಪ್ಪು ಖಾರ ಮಿಕ್ಸ್ ಮಾಡಿ ಇಟ್ಕೋತೀನಿ. ಯಾವಾಗಲೂ ಇಟ್ಟಿರ್ತೀನಿ ಮನೇಲಿ. ಯಾಕೆಂದರೆ ಮಕ್ಕಳು ಏನಾದರೂ ತಿನ್ನುವಾಗ ಉಪ್ಪು ಖಾರ ಬೇಕು ಅಂದರೆ ಅವ್ರು ಅವಾಗೆಲ್ಲ ಕಲಸಿಟ್ಕೊಳ್ಳಲ್ಲ. ಅದಕ್ಕೆ ನಾನು ಕಲಸಿ ರೆಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ಕೆಲವೊಮ್ಮೆ ಒಂದು ಮೊಟ್ಟೆ ಏನಾದರೂ ಮಾಡ್ಕೋಬೇಕು ಅಂದರೆ ಬೇಕಿರುತ್ತೆ, ಅದಕ್ಕೆ ಉಪ್ಪು ಖಾರ ಕಲಸಿಟ್ಬಿಟ್ರೆ ಬೆಸ್ಟ್, ಅವ್ನಿಗೆ ಈಸಿಯಾಗಿ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ. ಇದು ತುಂಬ ದಿನದ ಅಭ್ಯಾಸ, ಉಪ್ಪು ಖಾರ ಸೇರಿಸಿಡೋದು. ಮಕ್ಕಳಿಗೂ ಬೇಕು, ಏನಾದರೂ ಹಣ್ಣು ತಿನ್ನುವಾಗ ಅಥವಾ ಇದು ಮೊಟ್ಟೆ ಏನಾದರೂ ಇದು ಮಾಡ್ಕೊಂಡಾಗ ತಿಂತಾನೆ. ಬೇಯಿಸಿದ ಮೊಟ್ಟೆ ತಿನ್ನೋಕ್ಕೆ, ಹಾಗೆ ತಿನ್ನೋದಕ್ಕಿಂತ ಈ ಉಪ್ಪು ಖಾರ ಸೇರಿಸ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ತಿಂತಾರೆ. ವಿಡಿಯೋ ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಂಡ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದೆಲ್ಲ ತೊಳೆದಿಟ್ಟಿದ್ದೀನಿ. ಫುಲ್ ನೀರೆಲ್ಲ ಡ್ರೈನ್ ಆದಮೇಲೆ ಟೊಮೊಟೊ ಆಚೆನೇ ಇಟ್ಕೋತೀನಿ, ಸ್ವಲ್ಪ ಹಣ್ಣಾಗಬೇಕು. ಇನ್ನು ಉಳಿದಿದ್ದನ್ನೆಲ್ಲ ಬೇರೆ ಸಪ್ರೇಟ್ ಇದು ಮಾಡಿ ಫ್ರಿಜ್ಜಿಗೆ ಇಟ್ಕೊಡ್ತೀನಿ.
ರಾತ್ರಿ ಏನು ಅಡುಗೆ ಮಾಡೋ ಹಂಗಿರಲಿಲ್ಲ. ನಾನು ಸಂಜೆ ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ 6 ಗಂಟೆ ಆಗಿಬಿಡ್ತು. ಕೈಕಾಲು ಮುಖ ತೊಳೆದು ಪೂಜೆ ಮಾಡಿ ಕಾಫಿ ಕುಡಿದು ಲ್ಯಾಬಿಗೆ ಹೊರಟಿದ್ದು. ಸ್ವಲ್ಪ ಸಾಂಬಾರಿತ್ತು, ಹಲಸಿನಕಾಯಿ ಸಾಂಬಾರು. ಅದಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಬಿಟ್ಟು ಹೋದೆ. ಬಂದು ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಬರೋ ಅಷ್ಟೊತ್ತಿಗೆ 9:15 ಆಗಿಬಿಡುತ್ತೆ. ಆಮೇಲೆ ಬಂದು ಈ ತರಕಾರಿನೆಲ್ಲ ಎತ್ತಿಟ್ಕೊಂಡೆ. ಹಾಗಾಗಿ ನೆಕ್ಸ್ಟು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.